Got it. Surprise. ಒಳಗೆ ಬರಬೇಡ, ಜಸ್ಟ್ ಅದು ಗ್ಲಾಸಸ್ ಹಾಕೊಂಡು ನೋಡು ಸಾಕು. ನನಗೆ ಇಟ್ ಇಸ್ ವರ್ತ್ ಲೈಫ್ ಟೈಮ್ಗೆ. ಮಿಸ್ ಮಾಡ್ಕೋಬೇಡ ಪ್ಲೀಸ್. ನನಗೆ ಭಯ ಆಗುತ್ತೆ. ನೋಡು ಬಾ ಸಾಕು. Am I all set, Mexico? Excited ಆಗಿದ್ಯಾ? ಓಕೆ. ಸೊ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿದ್ದಕ್ಕೆ ಸೊ ಓಕೆ, ಇಟ್ಸ್ ಓಕೆ, ನನಗೇನು ಭಯ ಇಲ್ಲ. ಸೊ ಈಗ ಚೆಕ್ ಇನ್ ಆ್ಯಕ್ಚುಲಿ ನಾನು ಆಲ್ರೆಡಿ ಆಗಿದ್ರೂ ಕ್ಯಾಂಕೂನ್ ಹೋಗಬೇಕು ಅಂತಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ. ಸೊ ಅದಕ್ಕೆ ಮತ್ತೆ ನಮ್ಮನ್ನು ಕಳಿಸಿದ್ರು. ಸುಮ್ಮನೆ ಚೆಕ್ ಇನ್ ಆನ್ಲೈನ್ ಆಗಿದ್ದು ವೇಸ್ಟ್ ಆಯಿತು. ಚೆಕ್ ಇನ್ ಎಲ್ಲ ಆಯಿತು. ಈಗ ಕಳಿಸಿದ್ದೀನಿ. ಚೆಕ್ ಇನ್ ಆಯಿತು. ಸೊ ಜಸ್ಟ್ ಸ್ನ್ಯಾಕ್ ಬ್ಯಾಗು, ನನ್ನ ಬ್ಯಾಗು ಎತ್ಕೊಂಡು ಹೊರಟ್ರಿ. ಈಗ ಎಲ್ಲಿದ್ಯಮ್ಮ ನೀನು? ಸೊ ನಿಂದೇನು ಫೇವ್ರೇಟ್ ಇಲ್ಲಿ? ಸ್ಮಾಲ್ ಡಬಲ್. ಹೆಲೋ ಎವ್ರಿವನ್, ಇದು ನನ್ನ ಫಸ್ಟ್ ವ್ಲಾಗ್ ಆ್ಯಂಡ್ ಇಟ್ಸ್ ಸೂಪರ್ ಸ್ಪೆಷಲ್. ಯಾಕೆ ಅಂತಂದರೆ ಇವತ್ತು ನಾನು ಪಿಯರ್ಸನ್ ಏರ್ಪೋರ್ಟಲ್ಲಿದ್ದೀನಿ, ಟೊರೊಂಟೊ ಅಲ್ಲಿ. ಸೊ ಫಾರ್ ದ ಫಸ್ಟ್ ಟೈಮ್ ಅಮ್ಮನ ಜೊತೆ ಇಂಟರ್ನ್ಯಾಷನಲ್ ಟ್ರಿಪ್. ಇಲ್ಲಿಂದ ಮೆಕ್ಸಿಕೋಲಿ ಕ್ಯಾಂಕೂನ್ ಹೋಗ್ತಾ ಇದ್ದೀನಿ. ಆ್ಯಂಡ್ ನಮ್ಮದು US ಇಂದ ನನ್ನ ಫ್ಯಾಮಿಲಿ ಜಾಯ್ನ್ ಆಗ್ತಿದೆ. ಇಟ್ಸ್ ಸೂಪರ್ ಸ್ಪೆಷಲ್. ಅಲ್ಲಿ ಕಾರ್ ರೆಂಟ್ ಮಾಡ್ತೀವಿ, ಅದಾದಮೇಲೆ ಏರ್ಬಿಎನ್ ಬುಕ್ ಮಾಡಿದ್ದೀವಿ. ಲಾಟ್ ಆಫ್ ಸರ್ಪ್ರೈಸಸ್ಸು, ಲಾಟ್ ಆಫ್ ಪ್ಲೇಸಸ್ ಟು ಕವರ್. ಸೊ ಈಗ ಅಮ್ಮ ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿರೋದು. ಸೊ ಬೆಂಗಳೂರಿಂದ ಕ್ಯಾನಡಾಗೆ, ಈಗ ಕ್ಯಾನಡಾಯಿಂದ ಮೆಕ್ಸಿಕೋಗೆ ಹೊರಡ್ತಿದ್ದಾರೆ. ಸೊ ನಿಮಗೆ ಈಗ ತೋರಿಸೋದು. ಸೊ ಈಗ ಹೋಗ್ತಾ ಇರೋದು ಕ್ಯಾಂಕೂನ್ಗೆ. ಖಾಲಿ ಫ್ಲೈಟಲ್ಲಿ ನಮ್ಮಮ್ಮ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ವೆಲ್ಕಮ್. ವಿ ಆರ್ ಲ್ಯಾಂಡಿಂಗ್ ಇನ್ 20 minutes. ಈಗ ಟ್ವಿಸ್ಟ್ ಇದೆ. ನನ್ನ ಮದರೆಲ್ಲ ಇದು ಬರೀ ಲೇಡೀಸ್ ಟ್ರಿಪ್ ಅಂದ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅವ್ರ ಮಗ ಜಾಯ್ನ್ ಆಗ್ತಿದ್ದಾರೆ ಅಂತ. ಲೆಟ್ಸ್ ಸಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ವೆಲ್ಕಮ್ ಟು ಓಲಾ ಮೆಕ್ಸಿಕೋ. Mama. The selfie stick, everything. So we finally arrived. Ladies trip begins. ಇಲ್ಲ ಕರೆಕ್ಟ್ ಆಗಿದೆ ಬಿಡ. ಆರಾಮಾಗಿ ಓಕೆ ಬ್ಯಾಗ್ ಇಲ್ಲಿ ಕೊಟ್ಬಿಡಿ. ನಾನು ಹಂಗೆ ಹಾಕೊಳ್ಳಿ. ಚೆನ್ನಾಗಿ ಗಾಟ್ ಇಟ್. Full surprise. Actually ಅವ್ರಿಗೆ full surprise. ಅಯ್ಯೋ. ಲೆಟ್ಸ್ ಗೋ ಗೈಸ್. ಓಕೆ, ರೆಂಟಲ್ ಕಾರ್ ಅಂತಾರೆ. ಓಲಾ ಸಕಲಾಗೈತೆ ನೀ ಈ ರೆಂಟಲ್ ಕಾರ್ ತಾನೆ? ರೆಂಟಲ್ ಕಾರ್ಗೆ ಕೊಡೋ ಲಕ್ಸುರಿ. ಕಾರ್ ರೆಂಟ್ ಮಾಡಿದ್ರಿ. ಎಲ್ಲ ಆಗೋ ಅಷ್ಟಕ್ಕೆ ಸಾಯಂಕಾಲ 7-7:30 ಆಗೋಯ್ತು. ಆಮೇಲೆ ಡೌನ್ ಕ್ಯಾಂಕೂನಲ್ಲಿ ಒಳ್ಳೆ ರೆಸ್ಟೋರೆಂಟ್ ಸಿಕ್ತು, ಲಾ ಪರೀಲಾ ಅಂತ. ಒಳ್ಳೆ ರಿವ್ಯೂಸ್ ಇತ್ತು ರೆಸ್ಟೋರೆಂಟ್ಗೆ. ಸೊ ಅದಾದಮೇಲೆ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಸಖತ್ ಲೈವ್ಲಿ ಆಗಿತ್ತು. ಸೊ ಅಮ್ಮನಿಗೆ ಫಸ್ಟ್ ಟೈಮ್ ಮೆಕ್ಸಿಕನ್ ಫುಡ್ ಟೇಸ್ಟ್ ಮಾಡಿಸ್ತಾ ಇರೋದು. ಅದಾದಮೇಲೆ ಹೋದ್ರಿ. ಸೊ ಟೇಬಲ್ ತೊಗೊಂಡು ಮೆಕ್ಸಿಕನ್ ಫುಡ್ನ ಆರ್ಡ್ರ್ ಮಾಡಿದ್ರಿ. ಅಮ್ಮಂಗೆ ಸಖತ್ ಇಷ್ಟ ಆಯಿತು. ಸ್ಪೈಸಿ ನಮ್ಮ ಥರನೇ ತಿಂತಾರೆ ಇವರು ಮೆಕ್ಸಿಕನ್ನು. ಸೊ ಮಾಡಾದಮೇಲೆ ದೆನ್ ಲೈವ್ ಮ್ಯೂಸಿಕ್ ಸ್ಟಾರ್ಟ್ ಆಯಿತು. ಸೊ ಇಟ್ ವಾಸ್ ಅ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್.
ಚೆನ್ನಾಗಿದೆ. ಸ್ವಲ್ಪ ಡ್ರಿಸ್ಲಿಂಗ್ ಇದೆ. ಇವತ್ತು ಕ್ಯಾನ್ಕೂನಲ್ಲಿ ಮ್ಯೂಸಿಯಂ ಇದೆ. ಮೂಸಿಯೋ ಮಾಯೋ ದೇ ಕ್ಯಾನ್ಕೂನ್ ಅಂತ ಮ್ಯೂಸಿಯಮ್ಗೆ ಬಂದಿದ್ದೀರಿ. ಸೊ ಒಳಗೆ ಹೋಗಿ ನೋಡ್ತೀರಿ. ತುಂಬ ರಿವ್ಯೂಸ್ ಇದೆ, ತುಂಬ ಜನ ಹೇಳಿದ್ದಾರೆ ಹೋಗ್ಬೇಕು ಮಸ್ಟ್ ಅಂತ. ಸೊ ಹೋಗಾದ್ಮೇಲೆ ಅಲ್ಲಿ ಸಿ ಇನ್ ಕೇಸ್ ಅವರು ರೆಕಾರ್ಡ್ ಮಾಡೋಕ್ಕೆ ಬಿಡ್ತಾರ ಅಂತ. ಮಾಡಿದ್ರೆ ಅಲ್ಲಿ ಟೇಕ್ ಫ್ಯೂ ಶಾರ್ಟ್ಸ್, ಇಲ್ಲ ಅಂತಂದರೆ ಅಲ್ಲಿ ಕಮ್ಮನಲ್ಲಿ ಟೆಲ್ ಯು. ಸೊ ಮ್ಯೂಸಿಯಮಲ್ಲಿ ಕ್ಯಾಮ್ರಾನ ಅಲೌ ಮಾಡಲಿಲ್ಲ, ಸೊ ಐ ಕುಡಂಟ್ ಬ್ಲಾಗ್ ದೇರ್. ಸೊ ಫ್ರಮ್ ದೇರ್ ನಾವು ಗ್ರ್ಯಾಂಡ್ ಸಿನೋಟೆಗೆ ಹೊರಡೋದಕ್ಕೆ ಹೊರಟ್ರಿ. ಅದಾದಮೇಲೆ ಅಲ್ಲಿ ವೆಲ್ಕಮ್ ಟು ಲೈಕ್ ಕ್ಯಾನ್ಕೂನ್ದು ಬೋರ್ಡ್ ಒಂದು ನೋಡಿದ್ರಿ. ಸೊ ಸ್ಟಾಪ್ ಮಾಡಿದ್ರಿ ಬಿಕಾಸ್ ಫೋಟೋ ತೊಗೊಳೋದಕ್ಕೆ ತುಂಬ ಸೂಪರ್ ಪ್ಲೇಸು. ಬಟ್ ತುಂಬ ಲೈನ್ ಇತ್ತು. ನನಗೂ ಅಮ್ಮನಿಗೆ ಎಲ್ರಿಗೂ ಅಷ್ಟು ಪೇಷನ್ಸ್ ಇರಲಿಲ್ಲ ಫೋಟೋ ತೊಗೊಳ್ಳೋ ಅಷ್ಟು. ಸೊ ಅದು ಅಲ್ಲಿಂದ ನಾವು ಹೊರಡೋಣ ಅಂತ ಹೊರಟ್ರಿ. ಅದಾದಮೇಲೆ ನಮ್ಮ ಕಾರ್ ಟ್ರಬಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು. ಯಾಕೋ ತುಂಬ ನಾಯ್ಸ್ ಬರ್ತಾಯಿತ್ತು. ಸೊ ವಿ ಫೆಲ್ಟ್ ಇಟ್ಸ್ ಬೆಟರ್ ಎಕ್ಸ್ಚೇಂಜ್ ಮಾಡೋಣ ಅಂತ. ಬಿಕಾಸ್ ನಮ್ಮ ಹತ್ರ ಫುಲ್ ಇನ್ಶೂರೆನ್ಸ್ ಇತ್ತು, ಕಾರ್ ಇನ್ಶೂರೆನ್ಸು. ಸೊ ಇರೋದಕ್ಕಿಂತ ಸೊ ವಿ ವೆಂಟ್ ಆ್ಯಂಡ್ ವಿ ಎಕ್ಸ್ಚೇಂಜ್. ಸೊ ಕಾರು ಒಳ್ಳೆ ಜೀಪ್ ಸಿಕ್ತು ನಮಗೆ, ಸೂಪರಾಗಿ ಇರೋ ಒಂದು ಜೀಪ್ ಸಿಕ್ತು. ಅಲ್ಲಿಂದ ವಿ ಹೆಡೆಡ್ ಟು ಸಿನೋಟೆ. ಸೊ ಈ ಸಿನೋಟೆಸ್ ಏನು ಅಂತಂದರೆ ಇಟ್ಸ್ ಮಾಯನ್ ಕಲ್ಚರಲ್ಲಿ, ಮಾಯನ್ ಹಿಸ್ಟ್ರಿಯಲ್ಲಿ ಇವರು ಸಿನೋಟೇಸ್ನ ತುಂಬ ಸೇಕ್ರೆಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದವ್ರಿಗೆ ಹೋಲಿ ಪ್ಲೇಸು. ಸೊ ಏನಂತ ಹೇಳ್ತಾರೆ ಅಂದರೆ ಸಿನೋಟೆ ಈಸ್ ಅ ಗೇಟ್ ವೇ ಟು ದಿ ಅಂಡರ್ ವರ್ಲ್ಡ್ ಆ್ಯಂಡ್ ದೇ ಯೂಸ್ ಟು ಡೂ ಫಾರ್ ಪೂಜಾ ರಿಚುವಲ್ಸ್ ಅಂತೆ. ಸೊ ಮಾಯನ್ ಹಿಸ್ಟ್ರಿಯಲ್ಲಿ ಮಾಯನ್ಸು ಈ ಜಾಗನ ತುಂಬ ಹೋಲಿ ಪ್ಲೇಸ್ ಆಗಿ ಕನ್ಸಿಡರ್ ಮಾಡ್ತಾಯಿದ್ರು. ಇಲ್ಲಿ ನೀರು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ ಅಂತಂದರೆ, ಕ್ರಿಸ್ಟಲ್ ಕ್ಲಿಯರ್ ಆಗಿ ಫಿಶಸ್ಸು, ಆಮೆ ಎಲ್ಲ ಅಲ್ಲೇ ಕಾಣಿಸ್ತೆ. ಸೊ ಸಖತ್ ಫಿಶ್ ಎಲ್ಲ ಇದೆ. ಸೂಪರ್ ಪ್ಲೇಸ್ ಇದು. ಒಂಥರ ಕೇವು, ಜಂಗಲ್ಲು, ರಾಕ್ಸು, ಓಪನ್ ಸ್ಕೈ ಇರುತ್ತೆ. ಇಟ್ಸ್ ಟ್ರೂಲಿ ಮ್ಯಾಜಿಕಲ್ ನೇಚರ್ ಎಕ್ಸ್ಪೀರಿಯನ್ಸ್. ಗ್ಲಾಸಸ್ ಕೊಡು, ನಿನ್ ಕೈಯಲ್ಲಿ ಗ್ಲಾಸಸ್ನ ಫಸ್ಟ್ ಹಾಕೋ. ಆಯ್ತು ಬಮ್ಮ ಇಲ್ಲಿ ಬನ್ನಿ ಶ್ರೀಕಾಂತ್. ಆ ಕಡೆ ಅದು ಇಡು ಸರಿ. ಹಾಂ ಏನಾಗೋಯ್ತು ಅಲ್ಲ, ಒಂದು ಬಾ ಮೇಲ್ ಮಾತ್ರ ಹೋಗ್ಬೇಡ್ರಮ್ಮ. ಯಾಕಮ್ಮ ಭಯನಾ ತುಂಬ? ಇದನ್ನು ಸಿನೋಟಸ್ ಅಂತಾರೆ. ನೀರು ಚೆನ್ನಾಗಿದೆ. ಸೊ ಅಮ್ಮಂಗೆ ಟ್ರೈ ಮಾಡಿದೆ, ಆಗಲಿಲ್ಲ ಅಮ್ಮನ ಕೈಯಲ್ಲಿ. ಸೊ ಈಗ ನಾನು ಅವ್ರನ್ನ ಬೇಬಿ ಸೊ ಅವ್ರನ್ನ ಜಾಯಿನ್ ಮಾಡೋಕ್ಕೆ ಹೋಗ್ತೀನಿ. ಅಮ್ಮಗೆ ಹೇಳ್ಕೊತೀನಿ ಕ್ಯಾಮ್ರಾ ಶೂಟ್ ಮಾಡೋದಕ್ಕೆ. ಸೊ ಈಗ ಶೂಟ್ ಮಾಡೋಕ್ಕೆ ಹೋಗ್ತೇನೆ. ಓಕೆ, ಎಂಜಾಯ್. ಅಲ್ಲಿ ಟರ್ಟಲ್ಸ್ ನೋಡು, ಅಲ್ಲಿ ನೀನು ಹಂಗೆ ನಾನು ಬರ್ತೀನಿ, ಹಂಗೆ ಬಾ. ಓಕೆ ಓಕೆ ಹಾಂ. ಓ ಅಲ್ಲಿ ಮೇಲೆ ಅಮ್ಮ ನಂಗೆ ಉಸಿರಾಡೋಕ್ಕೆ ಆಗಲಿಲ್ಲ. ಇದರಲ್ಲಿ ಫುಲ್ ಟರ್ಟಲ್ಸ್ ಇದೆ ಈಗ ನಿಮಗೆ, ಆಯಿತಾ? ಕೆಳಗೆ ಫುಲ್ ಆಳ ಇದೆ, ಕೇವು, ಆಮೇಲೆ ಫಿಶಸ್ಸು. ಹೆಂಗಿದೆ ಅಂತಂದರೆ ಆ್ಯಕ್ಚುಲಿ ನೋಡಿದಾಗ ಕ್ಲಿಯರಾಗಿ ಕಾಣಿಸುತ್ತೆ, ಅವಾಗ ಭಯ ಆಗುತ್ತೆ ನಿನಗೆ. ಬಟ್ ಇಟ್ಸ್ ವರ್ತ್. ಕೇಳಿ, ನಾನು ಇಲ್ಲೇ ನಿಂತಿರ್ತೀನಿ, ನೀನು ಒಳಗೆ ಬರಬೇಡ, ಜಸ್ಟ್ ಅದು ಗ್ಲಾಸಸ್ ಹಾಕೊಂಡು ನೋಡು ಸಾಕು. ನನಗೆ ಇಟ್ ಇಸ್ ವರ್ತ್ ಲೈಫ್ ಟೈಮ್ಗೆ. ನಾನು ಮಿಸ್ ಮಾಡ್ಕೋಬೇಡ ಪ್ಲೀಸ್. ನನಗೆ ಭಯ ಆಗುತ್ತೆ, ಕೂತ್ಕೊಂಡು ನೋಡು ಬಾ ಸಾಕು. ನಾನು ಕೂತ್ಕೊಳ್ತೀನಿ ಅಷ್ಟೇ. ಅಲ್ಲ, ನೀನು ಗ್ಲಾಸಸ್ ಹಾಕ್ಕೊಂಡು ಜಸ್ಟ್ ಕೆಳಗೆ ನೋಡು. ನೋಡ್ದ ನೀನು ಕೆಳಗೆ? ನಾನು ನೋಡ್ತೀನಿ, ಬಟ್ ಏನು ಭಯ ಬೀಳಬೇಡ. ನೋಡಿ, ಏನೂ ಆಗಲ್ಲ. ಇಲ್ಲ ಯಾರು ಸ್ವಿಮ್ಮಿಂಗ್ ಬರಲ್ಲಮ್ಮ. ಮತ್ತೆ ನಿನ್ನ ಮಜಾ ಮಾಡಮ್ಮ, ನನ್ನ ಕೈಲಾಗಲ್ಲ, ನಂಗೆ ಭಯ ಆಗುತ್ತೆ. ಆ್ಯಕ್ಚುಲಿ ನೋಡು, ಅಲ್ಲಿದೆ ನೋಡು, ಅಲ್ಲಿ ತೋರಿಸು, ಕ್ಯಾಮ್ರಾ ಹೇಳ್ತೀನಿ. ಅವ್ರು ಹೋಗ್ತಿದಾರಲ್ಲ, ಅದೆಲ್ಲ ಫುಲ್ ಒಳಗಡೆ ಸಖತ್ ಒಳಗಡೆ. ಹಾಂ ರಂಜು, ನೀನು ಎಂಜಾಯ್ ಮಾಡ್ಕೊಂಡು ಬಾ. ನಾನು ನಿನಗೆ ಇದು ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಇಲ್ಲಮ್ಮ, ನಾನು ಬರಲ್ಲ, ನಂಗೆ ಭಯ ಆಗುತ್ತೆ. ನೀನು ಇಲ್ಲಿಂದಲೇ ಅಟ್ಲೀಸ್ಟ್ ನೋಡು, ನನಗೋಸ್ಕರ ಕೂತ್ಕೊಂಡು ನೋಡ್ತೀನಿ ಅಷ್ಟೇ. ದಯವಿಟ್ಟು ಇದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಹಾಂ, ಅವರೆಲ್ಲ ಹೋಗಿರ್ಬೇಕು ಆ ಕಡೆ. ಹಾಂ, ನೀನು ಮಾಡು, ನೀನು ಸಾಕು. ನಾನು ಆ ಕಡೆ ಬರ್ತೀನಿ ಹಂಗೆ. ಹಾಂ, ಬಾ ನೀನು ಬಾ. ನೀನು ಹೆಂಗೆ ಹೋಗ್ತೀನಿ ಹಂಗೆ ಬರ್ತೀನಿ ಬಾ. ನನಗೆ ನೀರು ಅಂದರೆ ಭಯ. ಬೀಗರು ನಮ್ಮ ಮಳೆ ಅವ್ರು ಎಲ್ಲಿ ಈಜಾಡ್ಕೊಂಡು ಹೋದ್ರೂ ಗೊತ್ತಿಲ್ಲ. ನಮ್ಮ ಮಳೆ ಅಂತ ಸಖತ್ ಮಾಡ್ತಾರೆ, ನಮ್ಮ ಬೀಗರು ಸಖತ್ತಾಗಿ ಈಜು ಹೊಡಿತಾರೆ. ಇವಳು ಮುಂಚೆ ಭಯ ಬೀಳ್ತಿದ್ಲು, ಬಟ್ ಇವಳು ಫುಲ್ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾಳೆ.
ನನ್ನ ಕೈಯಲ್ಲಿ ದೊಡ್ಡ ಬಡ್ಡೆ ಇದೆ. ನಾನು ವೇಸ್ಟ್ ನಾನು ತುಂಬ ಭಯ. ಅಮ್ಮ ಹ್ಞೂ ನಿಮಗೆ ಹ್ಞೂ ಐಡಿಯಾನೇ ಇಲ್ಲ. ಹ್ಞೂ ಇದು ಒಳಗೆ ದೊಡ್ಡ ಕೇವು ಅಂದರೆ ಎಷ್ಟು ಇದ್ರ ಒಳಗೆ ಅಯ್ಯಪ್ಪ ಇದನ್ನು ಹಾಕ್ಕೊಂಡ್ರೆ ಎಲ್ಲ ಕಾಣುತ್ತಲ್ಲ ಎದೆ ಡಗ ಅನ್ನುತ್ತೆ. ನಿಜ. ಈ ಬಂಡೆಗಳು ಮಾತ್ರ ಇಷ್ಟು ಅದೆಲ್ಲ ಇದು ಕೇವ್ಸ್. ಬೆಟ್ಟ ಉಲ್ಟಾ ಹಾಕಿದ್ರೆ ಹೆಂಗಿರುತ್ತೆ ಆ ಥರ. ನಿನಗೆ ನಂಗೆ ಗೊತ್ತಿಲ್ಲ ಕ್ಯಾಮ್ರಲ್ಲಿ ಎಷ್ಟು ಕ್ಲಾರಿಟಿ ಇದೆ ಅಂತ. ಒಳಗೆ ನೀನು ಸ್ವಿಮ್ ಮಾಡೋಕೆ ಹೋದಾಗ ಯಪ್ಪ ಅದು ಒಳಗಿದೆಯಲ್ಲ ಇನ್ನ ಹಾಂ ಹಾಂ ಅದು ಇನ್ನೂ ಒಳಗೆ ಅವ್ರು ಕೇಮ್ಗೆ ಹೋಗಿದ್ದಾರೆ. ಇವು ಬ್ಯಾಟ್ಸ್ ಇದೆ, ಎಲ್ಲ ಬ್ಯಾಟ್ಸ್ ಅಲ್ಲಿ ಹಾಂ ಹಾಂ ಫುಲ್ ಬ್ಯಾಟ್ಸ್ ಇರೋದು ಒಳಗೆ. ಇವಾಗ ಅವ್ರು ಹೋಗಿದ್ದಾರೆ. ನೀನು ಒಂದೇ ಅನ್ಸಲಿ ನೀನು ಸ್ವಿಮ್ಮೇ ಮಾಡಬೇಡ. ಇಲ್ಲೇ ನಿಂತ್ಕೊಂಡು ನೋಡಿ, ಇಲ್ಲೇ ನಿಂತ್ಕೊಂಡು ಹಿಂಗೆ ನೋಡು ನೀನು ಸಾಕು. ನೀನು 1 ಲಕ್ಷ ಕೊಡ್ತೀನಿ ಅಂದ್ರೆ ಬರಲ್ಲ ನಾನು. ಮಜಾ ಮಾಡಿ ವಿಡಿಯೋ ಮಾಡಿ. ಅತ್ತೆಗೆ ತಕ್ಕ ಇನ್ನೊಂದು ಸಿನೆಟೆಗೆ ಹೊರಟ್ರಿ ನಾನು ಅಮ್ಮ. ಇಲ್ಲಿ ಸ್ವಲ್ಪ ಅಮ್ಮನಿಗೆ ಭಯ ಆ್ಯಕ್ಚುಲಿ, ಸ್ವಲ್ಪ ನನಗೂ ಭಯ ಆಯಿತು. ಸೊ ಈಗ ಹೋಗ್ತಿರೋದೇನು ಅಂಥದ್ದು ಭಯ ಏನೂ ಇಲ್ಲ, ಸ್ವಲ್ಪ ಚಿಕ್ಕದಾಗಿದೆ ಅಂತ, ಶಾಲೋ ಇದೆ ವಾಟರು. ಸೊ ಈಗ ಅಮ್ಮನ ಕರ್ಕೊಂಡು ಅಲ್ಲಿ ಸ್ವಲ್ಪ ಟ್ರೈ ಮಾಡಿಸ್ತೀನಿ. ಬೇರೆ ವಿಷಯ ಇನ್ನೇನು ಮಾಡ್ಬೇಕು ನಾವು? ನಿನಗೆ ಯುದ್ಧಕ್ಕೆ ಕಳಿಸ್ಬೇಕಾ? ಯುದ್ಧಕ್ಕೆ ಕಳಿಸ್ತಾ ನಾನು? ಕಾಲ್ ಲೀಟ್ರ್ ನೀರಲ್ಲಿ ಅವ್ರ ಕೈಯಲ್ಲಿ ಕಾಲಿಡಕ್ ಆಗ್ತಾ ಇಲ್ಲ, ಮನ್ಸು ಮಾಡ್ತಿಲ್ಲ. ಸರಿ ನಡಿ, ನೀವು ಮಾಡಿ ನಡೀರಿ, ನೀವು ಜಂಪ್ ಮಾಡಿ. ಅಮ್ಮ ಅದು ಸಕ್ಕ ಡೀಪ್ ಇತ್ತಲ್ಲ ಮಮ್ಮ. ನೀವು ಇಲ್ಲಿ ಒಳಗಿಂದ ನೋಡಿದ್ರಿ ತಾನೆ, ಅವಾಗಲೂ ನೀವು ಕ್ಲಾಸಸ್ ಹಾಕಿಲ್ಲ. ಹಂಗಿಂದ ಬಂದ್ರಾ? ಆ ಬ್ಯಾಟ್ಸ್ ಎಲ್ಲ ನೋಡಿದ್ರಾ? ಎಲ್ಲ ಮುಗೀತು. ವೈಂಡಪ್ಪ 5 ಗಂಟೆ ಆಯಿತು, ಕ್ಲೋಸ್ ಆಗುತ್ತೆ. ಹೊರಡ್ತಾ ಇದ್ದೀರಿ. ಮೆಕ್ಸಿಕನ್ ಫ್ಲಾಗ್. ಓಕೆ, ಟು ಮಚ್ ಸ್ವೀಟ್. ಕೋಕೋ ಮೆಕ್ಸಿಕೋದಲ್ಲಿ ಥ್ಯಾಂಕ್ ಯು ವೆರಿ ನೈಸ್. ಥ್ಯಾಂಕ್ ಯು ಬಾಯ್. ಚೆನ್ನಾಗಿಲ್ಲ ರೈಸ್ ವಾಟರ್? ಚೆನ್ನಾಗಿಲ್ಲ? ಆಮೇಲೆ ಎಲ್ಲರಿಗೂ ತುಂಬ ಹೊಟ್ಟೆ ಹಸಿತಾಯಿತು. ಸೊ ಒಳ್ಳೆ ಮೆಕ್ಸಿಕನ್ ರೆಸ್ಟೋರೆಂಟಲ್ಲಿ ಒಳ್ಳೆ ಟಾಕೋಸ್ ತಿಂದು ಮಜಾ ಮಾಡಿದ್ರಿ. ಚೆನ್ನಾಗಿ ತಿಂದ್ರಿ, ಅದಾದಮೇಲೆ ನೀರಲ್ಲಿ ಚೆನ್ನಾಗಿ ಆಡಿದ್ರಿ. ಈಗ ದಿನ ಎಂಡ್ ಆಯಿತು. ಈಗ ಹೋಗಿ ಹೋಟೆಲ್ಗೆ ರೆಸ್ಟ್ ಮಾಡೋದು, ಮಲ್ಗೋದು.